ಟೆಂಪರೇಚರು, ಆಹಾರ, ನೀರು ಈ ಮೂರು ಕಾರಣಕ್ಕೆ ಮನೆಯೊಳಗೆ ಹಾವು ಬರ್ತಾವ. ನಾವು ಮಾಡಿರೋ ಅಡಿಗೆ ಬಿರಿಯಾನಿ ಚಪಾತಿ ತಿನ್ನಕ್ ಬರಲ್ಲ. ಆಮೇಲೆ ಹಾವುಗಳಿಗೆ ಬಿಸಿಲಂದ್ರೆ ಆಗಬಲ್ಲ, ಚಳಿ ಅಂದ್ರೆ ಆಗಬಲ್ಲ. ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಐತಿಲ್ಲ, ತಂಪು ಜಾಗ ಬೇಕು. ಅಕ್ಕ ಈ ಮನೆ ಸಲಹೆ ನಾನು. ಆಮೇಲೆ ನೀರು ಕುಡಿಯಾಕ ಬರ್ತೈತಿ. ಆಮೇಲೆ ಅದಕ್ಕೆ ಆಹಾರ ಬರ್ತೈತಿ. ಬಿಸಿಲಿದ್ರೆ ತಂಪು ಜಾಗ ಬೇಕು. ಸಿಕ್ಕಾಪಟ್ಟೆ ಮಳಿ ಚಳಿ ಇತ್ತಂದ್ರೆ ಬೆಚ್ಚ ಜಾಗ ಬೇಕು. ನೀವು ಶೂಸ್ ಹಾಕೊಂಡ್ಬರಲ್ಲ, ನೀವು ಬೆಳಿಗ್ಗೆ ಎದ್ದು ಹೊರಬಿಟ್ಟಿರ್ತೀರ, ದೇವ್ರ ಬಿಟ್ಟಿರ್ತೀರ. ಶೂಸ್ ಹೊರಬಿಟ್ಟಿರ್ತೀರಲ್ಲ, ಬೆಳಿಗ್ಗೆ ಹಾಕೊಳ್ಳುವಾಗ ಒಂದ್ಸರಿ ಕರೆಕ್ಟ್ ಚೆಕ್ ಮಾಡಿ. ಯಾಕಂದ್ರೆ ಸಣ್ಣ ಸಣ್ಣ ಜರಿ ಚೋಳು ಮೈ ಮೇಲೆ ಬಂದು ಹೋಗ್ಕೊಂಡಿರ್ತಾರೆ. ಕರೆಕ್ಟ್ ಚೆಕ್ ಮಾಡಿ ಇದು ಮಾಡಿ. ಯಾಕಂದ್ರೆ ಹುಡುಗಿ ಒಂದು ಸ್ಕೂಲು ಹುಡುಗಿ ಒಳಗೆ ಬೂಟ್ ಒಳಗೆ ಒಂದು ನಾಲ್ಕು ಈ ಥರ ಹಾವಿನ ಮಾಹಿತಿ ಐತಿ. ಚೋಟಿ ಅದಕ್ಕೆ ಈ ಥರ ಹಾವುಗಳ ಬಗ್ಗೆ ಈ ಥರ ಮಾಹಿತಿ ಐತಿ. ನಾವು ಹೋಗುವಾಗ ನಾನು ಇನ್ಸ್ಟಾಗ್ರಾಮ್ ಐಡಿ ಮತ್ತು ಮೊಬೈಲ್ ನಂಬರ್ ಹಾಕೋಗ್ತೀನಿ. ನಿಮ್ಗೇನು ಹಾವಿನ ಬಗ್ಗೆ ಡೌಟ್ಸ್ ಇದ್ರೆ ಫೋನ್ ಹಚ್ಬೋದು. ಯಾವ್ದು ಹಾವುಗಳು ನಿಮಗೆ ಬಂದ್ರೆ ಫೋನ್ ಹಚ್ಚಿರಿ. ಇಂಥ ಊರನ್ನ ಬಂದಿದ್ರಲ್ಲ ಒಂದು ಸಾರಿಗೆ ಫೋನ್ ಹಚ್ಚಿರಿ. ನಮ್ಗೆ ಏನು ಮಾಡ್ಬೇಕಂದ್ರೆ ನಾವು ಫೋನೇ ಹೇಳಿ ಆ ಥರ ಮಾಡಿ ಹಾವು ಸಾಮಾನು ಹೊರಗೆ ಹೋಗ್ತೀವಿ. ಮತ್ತೆ ಹಿಡಿಯಕ್ಕೆ ಹೋಗ್ಬೇಡ್ರಿ, ಹೊಡ್ಯಾಕೆ ಹೋಗ್ಬೇಡಿ. ಡೋಂಟ್ ಕಿಲ್, ಜಸ್ಟ್ ಕಾಲ್. ಓಕೆ, ಇನ್ಸ್ಟಾಗ್ರಾಮ್ ಐಡಿ ಹಾಕೋಗ್ತೀನಿ. ಇನ್ಸ್ಟಾಗ್ರಾಮ್ ವಿಡಿಯೋಸ್ ಎಲ್ಲ ನೋಡಿ ಮಾಹಿತಿ. ಹಾವು ಹೆದರಕ್ಕೆ ಹೋಗ್ಬೇಡ್ರಿ. ಹಾವು ಚಿಕ್ಕದು, ಸಾವು ದೊಡ್ಡದು. ಮನುಷ್ಯ ಹೌದಾ? ಏನು ಹೆಸರು ಮೇಡಮ್? ಇವಾಗ ಲೇಟ್ ಅದ ಅವ್ರಿಗೆ ಇಂಗ್ಲೀಷ್ ಭಾಳ ಬರ್ತದೆ. ಯಾವ ಸಬ್ಜೆಕ್ಟ್ ಶಾಲೆ ಇದೀನಿ? ಎಕ್ಸ್ಪರ್ಟು ಅದೇನೋ ಎಕ್ಸ್ಪರ್ಟು ಮುಂದೊಳಗೆ ಬಂಡಾರ ಆಯ್ತು ಪಿಕ್ಚರ್ ಬಂದಿಲ್ಲ. ಓಕೆ, ಸ್ಟಾಪ್ ಮಾಡೋಣ.